ನಾನು ಚಿಂತಾಮಣಿ ಸಿಂದಗಿ ಲಿಂಗಾಯತ ಒಳಪಂಗಡದಿಂದ ಅಲ್ಪಸಂಖ್ಯಾತ ಲಿಂಗಾಯತ ಮಾನ್ಯತೆ ಹೋರಾಟ ವೇದಿಕೆ ಅಧ್ಯಕ್ಷನಾಗಿದ್ದೇನೆ. ಅಲ್ಪಸಂಖ್ಯಾತ ಲಿಂಗಾಯತ ಮಾನ್ಯತೆ ಹೋರಾಟ ವೇದಿಕೆಯಿಂದ ನಾನು ಚಿಂತಾಮಣಿ ಸಿಂದಗಿ ಎಲ್ಲ ಲಿಂಗಾಯತ ಸಮುದಾಯ ಒಳಪಂಗಡ ಬಾಂಧವರಿಗೆ ಬಸವಣ್ಣನ ಸ್ಥಾಪಿಸಿದ ಲಿಂಗಾಯತ ಧರ್ಮವನ್ನು ಮಾನವ ಹಕ್ಕುಗಳಿಗೆ ನಡೆಸಿದ ಅಪೂರ್ವ ಆಂದೋಲನವಾಗಿ ಲಿಂಗಾಯತ ಧರ್ಮದ ಜಾತಿ ಕಸುಬುಗಳು ಆದರೆ ವೃತ್ತಿ ಗೌರವ ಸಮಾನತೆ ಶರಣರು ಸಾರಿದ್ದಾರೆ. ಕಾಣುತ್ತದೆ. ಲಿಂಗ ಭೇದ ಇಲ್ಲದೆ ಸಮಾನತೆ ಸಾರು ಅತ್ಯಂತ ವೈಚಾರಿಕ ಧರ್ಮವೇ ಲಿಂಗಾಯತ ಧರ್ಮವಾಗಿದೆ. ಸ್ವತಂತ್ರ ಪೂರ್ವದಲ್ಲಿ ಆಂಗ್ಲ ಸರ್ಕಾರದ ಜನಗಣತಿ ಮತ್ತು ಗೆಜೆಟಿನಲ್ಲಿ ಲಿಂಗಾಯತ ಒಂದು ಸ್ವತಂತ್ರ ಧರ್ಮವೆಂದು ಸಾಬೀತಾಗಿದೆ. ಜನಗಣತಿ 1891 ಮತ್ತು 1911 ಜನಗಣತಿಯಲ್ಲಿ ಇದರ ಬಗ್ಗೆ ಸ್ಪಷ್ಟ ಉಲ್ಲೇಖನವಿದೆ. ಲಿಂಗಾಯತ ಒಂದು ಸ್ವತಂತ್ರ ಧರ್ಮ. ಇದು ಶತಮಾನ ನ್ಯಾಯಯುತ ಕಾನೂನು ಸಮ್ಮತ ಮತ್ತು ನ್ಯಾಯಸಮ್ಮತ ಬೇಡಿಕೆ ಆಗಿರುವುದರಿಂದ ನಾವೆಲ್ಲರೂ ಭಾರತೀಯರು. ಅದರಂತೆ ಸಿಖ್, ಮುಸ್ಲಿಂ, ಕ್ರೈಸ್ತ, ಬುದ್ಧ, ಜೈನ, ಪಾರ್ಸಿ ಧರ್ಮದಂತೆ ಲಿಂಗಾಯತ ಪ್ರತ್ಯೇಕ ಧರ್ಮವಾಗಿ ಲಿಂಗಾಯತ ಭಾರತೀಯರು. ಆದರೆ ಒಂದು ಲಿಂಗಾಯತ ಸ್ವತಂತ್ರ ಧರ್ಮ ಎಂದು ಪ್ರತ್ಯೇಕ ಮಾನ್ಯತೆ ದೊರೆತಲ್ಲಿ ಎಲ್ಲ ಬಸವ ಭಕ್ತಾದಿ ಶರಣರಿಗೆ ಅನುಕೂಲತೆಗೆ ಹಾಗೂ ಆರ್ಥಿಕ ಅನುಕೂಲತೆ ಅಂದರೆ ವ್ಯಾಪಕ ಹಣ ಕಡಿಮೆ ಬಡ್ಡಿ ದರದಲ್ಲಿ ಸಿಗುತ್ತದೆ ಹಾಗೂ ವಿಶ್ವಸಂಸ್ಥೆ ಲಿಂಗಾಯತ ಧರ್ಮಕ್ಕೆ ಮನ್ನಣೆ ದೊರೆಯುತ್ತದೆ. ಆದರೆ ನಾವೆಲ್ಲರೂ ಒಂದಾಗಿ ಕೂಡಿಕೊಂಡು ಇದನ್ನು ಕಟ್ಟೋಣ, ಸ್ವತಂತ್ರ ಧರ್ಮವನ್ನು ಕಟ್ಟೋಣ. ದಿನಾಂಕ ರವಿವಾರ 7/6/2026 ಸಮುದಾಯ ಭವನದಲ್ಲಿ ಲಿಂಗರಾಜನಗರ ವಿದ್ಯಾನಗರದಲ್ಲಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ದಿವ್ಯ ಸನ್ನಿಧಾನ ಶ್ರೀ ಮನೋರಂಜನೆಯ ಜಗದ್ಗುರು ಡಾಕ್ಟರ್ ತೋಟದಾರ ಸಿದ್ದರಾಮ ಮಹಾಸ್ವಾಮಿಗಳು, ಯಡಿಯೂರು ಶ್ರೀ ಜಗದ್ಗುರು ತೋಟದಾರ ಸಂಸ್ಥಾನ ಮಠ ಡಂಬಳ ಗದಗ್ ಇವರ ವಹಿಸುವವರು. ಅತಿಥಿಗಾಗಿ ಪ್ರೊಫೆಸರ್ ಸಂಜಯ್ ಮಾಕಲ್ ಅವರು ಹಾಗೂ ಡಾಕ್ಟರ್ GS ಪಾಟೀಲ್ ಬಸವ ಚಿಂತಕರು ಹಾಗೂ ಸಮಾಜದ ಒಳಪಂಗಡದ ಎಲ್ಲ ಮುಖಂಡರುಗಳು ಅವತ್ತಿನ ದಿನ ಭಾಗವಹಿಸುತ್ತಾರೆ. ತಾವೆಲ್ಲರೂ ಎಲ್ಲ ಒಳಪಂಗಡದ ಬಾಂಧವರು ಈ ಸಭೆಯಲ್ಲಿ ಬಂದು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಕೊಳ್ಳುತ್ತೇನೆ. ನಾನು ಚಿಂತಾಮಣಿ ಸಿಂದಗಿ ಲಿಂಗಾಯತ ಒಳಪಂಗಡದಿಂದ ಅಲ್ಪಸಂಖ್ಯಾತ ಲಿಂಗಾಯತ ಮಾನ್ಯತೆ ಹೋರಾಟ ವೇದಿಕೆ ಅಧ್ಯಕ್ಷನಾಗಿದ್ದೇನೆ.